ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಬಂದ್ಬಿಟ್ಟು ನಾಳೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಒಂದಷ್ಟು ಬ್ಲೌಸು ಇಲ್ಲ ಸೀರೆ ಯಾವುದು ರೆಡಿ ಮಾಡ್ಕೊಳ್ಳೋದ ಅಂತ ನೋಡ್ತಾ ಇದ್ದೆ. ಆವಾಗ ನಾನು ಹಳೆ ಬ್ಲೌಸ್ ಎಲ್ಲ ತೋರಿಸೋಣ, ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಹಾಗಾಗಿ ಹಳೇದು ಈಗ ಹೊಲ್ದಿರೋವಂಥ ಬ್ಲೌಸ್ಗಳು ಅಂದರೆ ನಾನೇ ಹೊಲಿಯೋದ್ರಿಂದ ಸಿಂಪಲಾಗಿ ಡಿಸೈನ್ಸ್ಗಳು ಮಾಡ್ಕೊಂಡಿದ್ದೀನಿ. ಅದನ್ನು ಬನ್ನಿ ಹೇಗಿದೆ ನೋಡೋಣ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾಳೆ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಯಾವ ಸೀರೆ ಇಲ್ಲ ಡ್ರೆಸ್ಸು ನೋಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೆ. ಆವಾಗ ಅನ್ನಿಸ್ತು ಇದೆಲ್ಲ ಸ್ವಲ್ಪ ವಿಡಿಯೋ ಮಾಡೋಣ ಅನ್ನಿಸ್ತು. ಹಾಗಾಗಿ ಇದು ಬಂದ್ಬಿಟ್ಟು ಸೀರೆ ಬಂದ್ಬಿಟ್ಟು ಕನಕಾಂಬರ ಕಲರ್ ಇದೆ ಈ ಥರ. ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಈ ಥರ ಗೊಂಡೆ ಇಟ್ಟು ಲೇಸ್ ಕೊಟ್ಟು ಹೊಲ್ಕೊಂಡಿದ್ದೀನಿ. ಆಮೇಲೆ ಸ್ಲೀವ್ ಚಿಕ್ಕ ಮೆಗಾ ಸ್ಲೀವ್ ಥರ ಮಾಡಿದ್ದೀನಿ. ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಕಟಿಂಗ್ ಮಾಡಿರೋದು ಈ ಥರ ಕ್ರಾಸಾಗಿದೆ. ಇದು ಹಾಕೊಂಡಾಗ ಕಾಣಿಸುತ್ತೆ, ಇದು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಇದು ಒಂಥರ ಚೆನ್ನಾಗಿದೆ, ಹಾಫ್ ಸ್ಲೀವ್ಸ್ ಥರ ಸ್ಲೀವ್ಲೆಸ್ ಥರ ಕಾಣಿಸುತ್ತೆ. ಇದು ಚಿಕ್ಕದಾಗಿಟ್ಟಿರೋದ್ರಿಂದ ಒಂಥರ ಚೆನ್ನಾಗಿದೆ. ಇದು ಈಗ ಒಂದೆರಡು ವರ್ಷದಿಂದ ಹೊಲ್ದಿರುವಂಥದ್ದು. ಇವೆಲ್ಲ ಈಗ ಒಂದೆರಡು ವರ್ಷ 3 ವರ್ಷದಲ್ಲಿ ಹೊಲ್ಕೊಂಡಿರುವಂಥದ್ದು. ಇದು ಮಾಮೂಲಿ ಡೈಲಿ ಯೂಸ್ಗೆ ಅಂತಲೇ ಸುಮ್ಮನೆ ಸಿಂಪಲಾಗಿ ಸೀರೆ ಪೀಸೆಲ್ಲ ಸ್ವಲ್ಪ ಲೇಸ್ ಕೊಟ್ಬಿಟ್ಟು ಫ್ರಿಲ್ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಪೈಪಿಂಗ್ ಕೊಟ್ಬಿಟ್ಟು ಅದು ನೋಡಿ ಗೊಂಡೆಲಿ ಆಲ್ರೆಡಿ ಒಂದು ಗೊಂಡೆ ಬಿದ್ದೋಗಿದೆ, ಈ ಥರ ಆಗಿದೆ. ಗೊಂಡೆ ಬೇರೆ ಚೇಂಜ್ ಮಾಡ್ಕೋಬೇಕು. ಸರಿಯಾಗಿ ನಾನು ಜಾಸ್ತಿ ಸೀರೆ ಉಡೋದಿಲ್ಲ, ಅದಕ್ಕೋಸ್ಕರ ನೋಡಿ ಎಲ್ಲ ಆಮೇಲೆ ಉಕ್ಸು ನೋಡಿ ಎಲ್ಲ ಹಿಂಗಾಗ್ಬಿಟ್ಟಿದೆ. ಅಂದರೆ ಜಾಸ್ತಿ ಸೀರೆನೇ ಉಡೋದಿಲ್ಲ, ಯಾವಾಗಲೋ ಒಂದ್ಸಲ ಉಡೋದು, ದೇವಸ್ಥಾನಗಳಿಗೆ ಹೋದ್ರೆ ಉಡೋದು. ಹಂಗಾಗಿ ಎಲ್ಲ ಒಂಥರ ಆಗ್ಬಿಟ್ಟಿದೆ. ರೆಡಿ ಮಾಡ್ಕೋಬೇಕು, ಅದನ್ನ ತೆಗೆದ್ಬಿಟ್ಟು. ಮತ್ತು ಇದೊಂದು ಗ್ರ್ಯಾಂಡಾಗಿದೆ ಸೀರೆ ಬಂದ್ಬಿಟ್ಟು. ಇದಕ್ಕೆ ನೆಟ್ ಕೊಡೋಣ ಅಂತ ಅವಾಗ ನನಗೆ ಐಡಿಯಾ ಇರಲಿಲ್ಲ. ಇದು ಸ್ಲೀವ್ ಉದ್ದ ಕೊಟ್ಟಿದ್ರೆ ಚೆನ್ನಾಗಿರೋದು. ನಾನು ಚಿಕ್ಕದು ಕೊಟ್ಟಿದ್ದೀನಿ ನೋಡಿ, ನೆಟ್ ಕೊಟ್ಬಿಟ್ಟು ಬಾರ್ಡ್ರ್ ಕೊಟ್ಟಿದ್ದೀನಿ. ಇದು ಹಾಕ್ಕೊಂಡ್ರೇನು ಕಾಣಿಸೋದೇ ಇಲ್ಲ. ಒಂದು ಸ್ವಲ್ಪ ಉದ್ದ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತು ಇಲ್ಲಿ ಬಂದ್ಬಿಟ್ಟು ಒಂಥರ ಬಟರ್ಫ್ಲೈ ಥರ ಮಾಡಿದ್ದೀನಿ. ಈ ಕಡೆ ಎಲ್ಲ ಲೇಸ್ ಕೊಟ್ಟಿದ್ದೀನಿ. ಅಂದರೆ ಆ ತಕ್ಷಣಕ್ಕೆ ನನಗೆ ಯಾವುದೋ ಒಂದು ಡಿಸೈನ್ ಮಾಡಬೇಕು ಅನ್ನಿಸ್ದಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೀರೆ ತುಂಬ ಗ್ರ್ಯಾಂಡಾಗಿದೆ, ಚೆನ್ನಾಗಿದೆ. ಈ ಥರ ಸಿಂಪಲಾಗಿ ಇದಂತೂ ಫುಲ್ಲು ಗ್ರ್ಯಾಂಡಾಗಿ ಹೊಲ್ಕೊಂಡಿದ್ದೀನಿ. ಇದು ಬೆಲ್ಟ್, ಇದು ಈ ಬಾರ್ಡ್ರಲ್ಲಿ ಬೆಲ್ಟ್ ಥರ ಹೊಲ್ದಿದ್ದೀನಿ. ಅಟ್ಯಾಚ್ ಮಾಡಿರೋದು ಬೆಲ್ಟ್ ಇದು. ಇದು ಈ ಥರ ಸೀರೆ ಪೀಸ್ ಜಾಸ್ತಿನೇ ಕಟ್ ಮಾಡ್ಕೊಂಡು ಮಾಡಿರೋದು. ಒಳಗಡೆಗೆ ಬೇರೆ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಮೀಟರ್ ತೊಗೊಂಡು. ಇದು ಸ್ಲೀವ್ ಉದ್ದ ಸ್ಲೀವ್ ಬಫ್ ಸ್ಲೀವ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕ್ಕೊಂಡ್ರೆ. ಕೆಳಗಡೆ ಪಟ್ಟಿ ಕೊಟ್ಟು ಆಮೇಲೆ ಮತ್ತು ಈ ಡಿಸೈನ್ ಅಂತೂ ಗ್ರ್ಯಾಂಡಾಗಿದೆ ನೋಡಿ. ಲೇಸು ಮತ್ತು ಡಿಸೈನ್ ಎಲ್ಲ ರೆಡಿ ಮಾಡಿದ್ದೀನಿ. ಈ ಥರ ಕ್ರಾಸಾಗೆಲ್ಲ ಪಟ್ಟಿ ಕೊಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಹಾಕ್ಕೊಂಡ್ರೆ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸೀರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆಗೆ ಎಕ್ಸ್ಟ್ರಾ ಪೀಸ್ ತಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನಿಮ್ಗೇನಾದರೂ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದು ಅಷ್ಟೇ, ಇದು ತುಂಬ ಇಷ್ಟ ನನಗೆ. ಇದು ತುಂಬ ಫಿನಿಶಿಂಗು ನೀಟಾಗಿ ಬಂದಿದೆ, ಒಂದು ಚೂರು ಹೆಚ್ಚು ಕಮ್ಮಿ ಇಲ್ಲ. ಇದಕ್ಕೂ ಅಷ್ಟೇ ನಾನು ಉದ್ದ ಇಡಬೇಕಾಯ್ತು. ಸೀರೆ ಪೀಸೆಲ್ಲ ಕಟ್ ಮಾಡಿಕೊಂಡು ಕೊಟ್ಟಿರೋದು ಇದು. ಆವಾಗ ನನಗೆ ಅಷ್ಟು ಐಡಿಯಾ ಇಲ್ಲ, ಉದ್ದ ಇಟ್ಕೋಬೇಕು ಆ ಥರ ಏನೂ. ಚಿಕ್ಕದಾಗಿ ಇಟ್ಟಿದ್ದೀನಿ. ಬಾರ್ಡರ್ ನೋಡಿದ್ರೆ ಅಟ್ಯಾಚ್ ಕ್ಲೋಸ್ ಆಗಿರೋದ್ರಿಂದ ಕಾಣಿಸೋದೇ ಇಲ್ಲ ಡಿಸೈನ್. ಇದು ಸೀರೆ ಪೀಸೆಲ್ಲ ಕಟ್ ಮಾಡಿರೋದು. ಇದು ಲೇಸ್ ಕೊಟ್ಟಿದ್ದೀನಿ, ಸ್ಟೋನ್ ಲೇಸು. ಇದು ಅಷ್ಟು ಡಿಸೈನ್ ಎಲ್ಲ ಸಖತ್ ಫಿನಿಶಿಂಗಾಗಿ ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್ ಅಂತೂ. ನನಗೆ ಹೊಸ ಡಿಸೈನು ಸ್ಟಿಚ್ ಮಾಡಬೇಕು ಅನ್ನೋದೇ ತುಂಬ ಆಸೆ. ಹಾಗಾಗಿ ಇದನ್ನು ಸೀರೆ ಬಂದು ಇದೇ ಕಲರ್ ಇದೆ, ಆಫ್ ಆ್ಯಂಡ್ ಆಫ್ ಇದೆ. ಈ ಕಲರ್ ಸೆರಗು ಬರುತ್ತೆ, ಈ ಕಲರ್ ಸೀರೆ ಇದೆ. ಚೆನ್ನಾಗಿದೆ ಇದನ್ನು ಆಫ್ ಆ್ಯಂಡ್ ಆಫ್ ಸ್ಯಾರಿ. ಮುಂದೆಗೂ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಗೊಂಡೆ ಎಲ್ಲ ನೋಡಿ ಹೆಂಗಾಗಿದೆ, ಚೇಂಜ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಇದು ಅಷ್ಟೇ ಸೀರೆ ತುಂಬ ಚೆನ್ನಾಗಿದೆ. ಇದು ಒಂಥರ ವಿ ನೆಕ್ಕಲ್ಲಿ ಹೊಲ್ದಿದ್ದೆ. ನನಗೆ ಯಾಕೋ ಇದು ಬ್ಲೌಸ್ ಅಡ್ಜಸ್ಟ್ ಆಗಲಿಲ್ಲ, ನಮ್ಮ ಹುಡುಗಿಗೆ ಕೊಟ್ಬಿಟ್ಟಿದ್ದೀನಿ. ಇದನ್ನು ಅಷ್ಟೇ ನೋಡಿ ಗೊಂಡೆ ಇಟ್ಟು ಸುಮ್ಮನೆ ವಿ ನೆಕ್ಕಲ್ಲಿ ಈ ಥರ ತ್ರಿಭುಜ ಆಕಾರದಲ್ಲಿ ಹೊಲ್ದಿರುವಂಥದ್ದು. ತ್ರಿಕೋನ ತ್ರಿಭುಜ ಎಲ್ಲ ಒಂದೇ. ಈ ಥರ ಸ್ಟಿಚ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಪೀಸ್ ಕೊಟ್ಟೆ, ಯಾಕೆಂದರೆ ಇದು ಡೀಪ್ ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಅವಾಗೇನು ಮಾಡಿದೆ, ಇದು ಸೀರೆ ಪೀಸ್ ಇದು ಕೊಟ್ಬಿಟ್ಟು ಈ ಥರ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿ ಹೊಲ್ದಿರುವಂಥದ್ದು. ಹಂಗಾಗಿ ಇದನ್ನು ನಮ್ಮ ಹುಡುಗಿಗೆ ಕೊಟ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಇದು ನಮ್ಮ ಹುಡುಗಿಗೆ ಹೊಲ್ದಿರೋದು. ಇದು ಬೋಟ್ ನೆಕ್ಕಲ್ಲೇ. ಇದು ಒಂಥರ ನ್ಯೂ ಡಿಸೈನ್ ನೋಡಿ, ತುಂಬ ಚೆನ್ನಾಗಿದೆ. ಹಿಂದೆನೇ ಉಕ್ಸ್ ಬರುತ್ತೆ, ಇಲ್ಲಿ ಲೂಸು ಟೈಟು ಮಾಡ್ಕೋಬೋದು. ಇಲ್ಲಿ ಉಕ್ ಬರುತ್ತೆ. ಸಣ್ಣದಾಗಿ ಲೇಸ್ ಕೊಟ್ಬಿಟ್ಟು ಈ ಥರ ಗೊಂಡೆ, ಇದೊಂಥರ ಡಿಸೈನಾಗಿ ಗೊಂಡೆ ಹೊಲ್ತಿದೆ ನೋಡಿ. ಒಂದು ಉದ್ದ ತುಂಡ ಆ ಥರ ಗೊಂಡೆ ಇಟ್ಟು ಒಂಥರ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ನೋಡೋಕ್ಕೆ. ಇದು ಉದ್ದ ಸ್ಲೀವ್ ಇಟ್ಟಿದ್ದೀನಿ. ಇದು ಡಿಸೈನ್ ಇತ್ತಲ್ಲ ಅದಕ್ಕೋಸ್ಕರ ಅದು ಇದು ಆಲ್ರೆಡಿ ಬ್ಲೌಸಲ್ಲೇ ಬಂದಿರುವಂಥದ್ದು. ಇದು ಬೋಟ್ ನೆಕ್ ಡಿಸೈನ್ ಈ ಥರ. ಇದು ಪ್ರಿನ್ಸ್ ಕಟ್ಟು ಬೋಟ್ ನೆಕ್ಕಲ್ಲಿ ಹೊಲ್ದಿರುವಂಥದ್ದು. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬೋಟ್ ನೆಕ್ಕು ಅಂತ ಬಂತಲ್ಲ ಅವಾಗ ಹೊಲ್ದಿರೋ ಅಂಥ ಬ್ಲೌಸ್ ಇದು. ನನಗೆ ಒಂದೇ ಸಲ ಹಾಕಿರೋದು, ನಾನು ಇದನ್ನು ಹಾಕೇ ಇಲ್ಲ. ಈ ಥರ ಹೊಲ್ಕೊಂಡಿದ್ದೀನಿ. ಅವಾಗ ಒಂದೇ ಒಂದು ಸಲ ಹಾಕಿದ್ದೀನಿ.
ಸ್ಲೀವ್ ಅಷ್ಟೇ ಉದ್ದ ತುಂಡ ಅದು ಸ್ಲೀವ್ಸೇ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉದ್ದ ಇಟ್ಕೊತೀನಿ, ಅವಾಗೆಲ್ಲ ಚಿಕ್ಕ ಚಿಕ್ಕ ಸ್ಲೀವ್ಸೆ. ಇದಕ್ಕೆಲ್ಲ ಪೈಪಿಂಗ್ ಎಲ್ಲ ಇಟ್ಟು ಇದು ಬೋಟ್ ನೆಕ್ಕೇನೆ ಈ ಥರ ರೆಡಿ ಮಾಡಿದ್ದೀನಿ. ಬೋಟ್ ನೆಕ್ಕು ಇದು ಅದನ್ನ ಚೆನ್ನಾಗಿದೆ, ಆದರೆ ಅದೇ ಒಂದೇ ಸಲ ಹಾಕ್ಕೊಂಡಿರೋದು. ನೋಡಿ ಈ ಥರ ಇದೆ. ಇದು ಬೋಟ್ ನೆಕ್ಕೇನೆ. ಇದು ನಮ್ಮ ಹುಡುಗಿ 10th ಓದಬೇಕಾದ್ರೆ ಅವ್ಳ ಕ್ಲಾಸಲ್ಲಿ ಅದೇ ಫಂಕ್ಷನ್ ಇರುತ್ತಲ್ಲ ಅದಕ್ಕೆ ಹೊಲ್ದಿರೋದು. ಇದು ಸೀರೆ ಪೀಸಲ್ಲಿ ಕಟ್ ಮಾಡಿ ಈ ಥರ ಕಟ್ ವರ್ಕ್ ಮಾಡಿ ಉದ್ದ ಸ್ಲೀವ್ಸ್ ಇಟ್ಟು ಇಲ್ಲೆಲ್ಲ ಪೈಪಿಂಗ್ ಇಟ್ಟು ಎಷ್ಟು ಚೆನ್ನಾಗಿ ಹೊಲ್ದಿದ್ದೀನಿ ಅಂದರೆ ತುಂಬ ಇದು ಥ್ರೆಡ್ ಪೈಪಿಂಗಲ್ಲಿ ಹೊಲ್ದಿರುವಂಥದ್ದು. ಅದು ಫಸ್ಟ್ ಟೈಮ್ ನನಗೆ ಅವಾಗ ಅಷ್ಟು ಗೊತ್ತಾ ಇರಲಿಲ್ಲ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋಕ್ಕೆ. ಆದ್ರೂ ನೋಡಿಕೊಂಡು ಅವಾಗ ಯೂಟ್ಯೂಬಲ್ಲೆಲ್ಲ ಸ್ಟಿಚ್ ಮಾಡಿದ್ದೆ. ನೋಡಿ ಹಿಂದೆ ಈ ಥರ ಸ್ಟಿಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ನೋಡಿ ಇದು ಅಷ್ಟೇ ಉಕ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಬೇರೆ ಚೇಂಜ್ ಮಾಡಬೇಕು. ಇವಾಗ ಎಲ್ಲ ಉಕ್ಸ್ಗಳು ಹಂಗೆ ಇಟ್ಬಿಟ್ಟು ಹೋಗೇ ಬಿಟ್ಟಿದೆ. ನೋಡಿ ಈ ಥರ ಇಲ್ಲಿ ಓಪನ್ ಇದೆ, ಬಟನ್ ಇಲ್ಲಿ ಓಪನ್ನು ಟೈಟು ಲೂಸ್ ಆಗಲಿ ಅಂತ ಈ ಥರ ಮಾಡಿರೋದು. ಮತ್ತು ಸುತ್ತ ಪೈಪಿಂಗ್ ಕೊಟ್ಬಿಟ್ಟಿದ್ದೀನಿ. ಇದಕ್ಕೂ ಸ್ವಲ್ಪ ಪೀಸ್ ಜಾಸ್ತಿನೇ ಕಟ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದು ಹಳೇ ಬ್ಲೌಸ್ ಫ್ರೆಂಡ್ಸ್. ನಾನು ಟೈಲರಿಂಗ್ ಕಲಿಬೇಕಾದ್ರೆ ಹೊಲ್ಕೊಂಡಿರುವಂಥ ಬ್ಲೌಸು. ನನಗೆ ಡಿಸೀರೆ ಸೇಲ್ ಮಾಡಿಕೊಂಡು ಅಂದರೆ ಅವಾಗ ಸ್ಟಾರ್ಟಿಂಗ್ ಹೊಲಿತಾ ಇದ್ದೆ ಅನ್ಕೋತೀನಿ, ಅವಾಗ ತೊಗೊಂಡಿದ್ದು. ನೋಡಿ ಏನಾದರೂ ಡಿಸೈನ್ ಮಾಡಬೇಕು ಅಂತ ಇದು ಸೀರೆ ರೆಡ್ ಕಲರ್ ಇದೆ, ಇದು ಆಫ್ ಆ್ಯಂಡ್ ಆಫ್ ಇದೆ. ಸೀರೆ ಪೀಸಲ್ಲಿ ಕಟ್ ಮಾಡಿ ಈ ಥರ ಕ್ಯಾನ್ವಸಲ್ಲಿ ಹೊಲಿದು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಏನಾದ್ರು ಲೇಸ್ ಕೊಡಬೇಕಾಯ್ತು, ಅದು ಕೂಡ ಐಡಿಯಾ ಇರಲಿಲ್ಲ, ನಂಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ಮಣಿ ಕೊಟ್ಟಿದ್ದೀನಿ. ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ಆವಾಗಲೇ ನಂಗೆ ತುಂಬ ಇಷ್ಟ ಡಿಸೈನ್ಗಳು ಮಾಡೋದು ಅಂದರೆ. ಇದು ಇವಾಗ ನನಗೆ ಆಗಲ್ಲ ಬ್ಲೌಸು, ನಮ್ಮ ಹುಡುಗಿಗೆ ಆಗುತ್ತೆ, ಅವಳಿಗೆ ಕೊಟ್ಟಿದ್ದೀನಿ ನೀನೇ ಹಾಕೋ ಅಂತ. ಇಲ್ಲಿಗೆಲ್ಲ ಮಣಿ ಇಟ್ಟಿದ್ದೀನಿ ನೋಡಿ, ಬ್ಲ್ಯಾಕು ಗೋಲ್ಡು ಮಿಕ್ಸಲ್ಲಿ ಮಣಿ ಇಟ್ಕೊಂಡು. ಇದು ಗೊಂಡೆ ನೋಡಿ ಹೆಂಗೆ ಆಗ್ಬಿಟ್ಟಿದೆ, ಕಲ್ಲರೇ ಒಂಥರ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿದೆ ಡಿಸೈನು. ಅಂದರೆ ತುಂಬ ಇಷ್ಟ ನನಗೆ ಡಿಸೈನ್ಗಳು ಹೊಲಿಯೋದು ಅಂದರೆ. ಮತ್ತು ಇದು ಅದೇ ಥರನೇ, ಇದು ಕಾಟನ್ ಸೀರೆ. ಇದು ಅಷ್ಟೇನು ಫಿನಿಶಿಂಗ್ ಬಂದಿಲ್ಲ, ಆದರೂ ನನಗೊಂದು ಆಸೆ ಡಿಸೈನಾಗಿ ಹೊಲಿಬೇಕು ಅಂದ್ಬಿಟ್ಟು. ನೋಡಿ ಇದು ಸ್ಲೀವ್ಸ್ ಅಂತೂ ಈ ಥರ ಹೊಲಿದ್ದೀನಿ. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಇದು ರೆಡ್ ಕಲರ್ ಮಿಕ್ಸಲ್ಲಿದೆ ಆಫ್ ಆ್ಯಂಡ್ ಆಫು. ಆವಾಗಲೇ ಈ ಥರ ಬಫ್ ಹೊಲಿಬೇಕು ಅಂದ್ಬಿಟ್ಟು ಟ್ರೈ ಮಾಡಿ ಹೊಲಿದಿರೋದು. ನೋಡಿ ಇದು ಒಟ್ಟು ಚೆನ್ನಾಗಿ ಕಾಣಿಸುತ್ತೆ, ಆದರೆ ನನಗಷ್ಟು ಕಂಫರ್ಟಬಲ್ ಇಲ್ಲ. ಈಗ ಆಗೋದೇ ಇಲ್ಲ ಬಿಡಿ, ಹಾಗಾಗಿ ನಮ್ಮ ಹುಡುಗಿಗೆ ಆಗುತ್ತೆ. ಅವಳ ಅಳತೆಗೆ ಇನ್ನೊಂದು ಚೂರು ಟಕ್ಕಿ ಇಟ್ಕೊಂಡು ಹಾಕೋ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಸೀರೆ ಅಂತೂ ತುಂಬ ಚೆನ್ನಾಗಿದೆ, ಹಾಕೊಂಡೇ ಇಲ್ಲ. ತುಂಬ ದಿನ ಆಯಿತು ಇದು ಈ ಥರ ಪ್ಯಾಚ್ ವರ್ಕ್ ಮಾಡಿ ಪೈಪಿಂಗ್ ಕೊಟ್ಟು ಲೇಸ್ ಕೊಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ಡ್ರೆಸ್ಸು ಸ್ಟಿಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಈ ಥರ ಇದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಬ್ಲೌಸು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡು ಹೊಲ್ದಿರೋಂಥದ್ದು. ಇದು 100 ರೂಪಾಯಿಗೆ ಸೀರೆ ಬರ್ತಿತ್ತು ಫ್ರೆಂಡ್ಸ್, ಆ ಥರ ಸ್ಯಾರಿ ಇದು. ನಾನು ಇತ್ತಲ್ಲ ಯಾಕೆ ಹೊಲ್ಕೊಳ್ಳೋಣ, ಏನಾದರೂ ಹೊಲ್ಕೋಬೇಕು ತುಂಬ ಆಸೆ ಇತ್ತು. ಗೌನ್ ಥರ ಹೊಲ್ದಿದ್ದೀನಿ ನೋಡಿ. ಈ ಥರ ಡಬ್ಬಲ್ ಲೇಯರ್ ಕೊಟ್ಟಿದ್ದೀನಿ. ಮುಂದೆಗೆ ಡಬ್ಬಲ್ ಲೇಯರ್ ಬರುತ್ತೆ ಇದು ಲೇಸು, ಹಿಂದೆ ಮಾತ್ರ ಒಂದೇ, ಹಿಂದೆ ಕಡೆಗೆ ಒಂದೇ ಒಂದು ಲೇಯರ್ ಕೊಟ್ಟಿದ್ದೀನಿ. ಹಾಗಾಗಿ ಒಂಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದರೂ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿದೆ, ತೆಗೆದೆ. ನೋಡಿ ಈ ಥರ ಬಂದಿದೆ. ಇದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೈಟ್ ವೆಯ್ಟ್ ಇದೆ. ಲೈನಿಂಗೆಲ್ಲ ಹಾಕಿದ್ದೀನಿ, ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಒಂದು ಸಲನೂ ಹಾಕ್ಕೊಂಡಿಲ್ಲ, ಟ್ರೈ ನೋಡೋದ ಅಂತ ಅನ್ಕೋತಾ ಇದ್ದೀನಿ. ನೋಡಬೇಕು. ಇದಕ್ಕೆ ಸೀರೆ ಥರ ಇದು ಬೇಕಾರೆ ಇವಾಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್, ಸಪ್ರೇಟಾಗಿ ಇದಕ್ಕೂ ಫ್ರಿಲ್ಲೆಲ್ಲ ಹೊಲಿದು ರೆಡಿ ಮಾಡಿದ್ದೀನಿ ನೋಡಿ. ಇದನ್ನು ಸುಮ್ಮನೆ ಸೆರಗ್ ಥರ ಹಾಕ್ಕೊಳ್ಳೋದು, ಈ ಥರ ಪಿನ್ ಹಾಕ್ಕೊಂಡು ಸೆರಗ್ ಥರ ಹಾಕ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಸೀರೆ ಥರನಾದ್ರು ಹಾಕ್ಕೋಬೋದು, ಇಲ್ಲ ಗೌನ್ ಥರನಾದ್ರು ಹಾಕ್ಕೋಬೋದು. ಟ್ರೈ ಮಾಡ್ಬೋದು. ನಾಳೆ ಬೇಕಾದರೆ ಹಾಕ್ಕೊಂಡ್ರೆ ನಾನು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ಬಾರ್ಡರ್ ಸೀರೆಗಳಿದೆ, ಆ ಬಾರ್ಡರ್ ಸೀರೆಗಳಂತೂ ವರ್ಕ್ ಮಾಡಿದ್ದೀನಿ, ಅದನ್ನು ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ. ಇದು ವೀಡಿಯೋ ಲೆಂತ್ ಆಗುತ್ತೆ. ಇವತ್ತಿಂದ ಇಷ್ಟು ರೆಡಿ ಮಾಡ್ಕೋಬೇಕು ನಾಳೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇದರಲ್ಲಿ ಯಾವುದು ಅದೇ ಡ್ರೆಸ್ಸೇ ಹಾಕ್ಕೊಳ್ಳೋದು ಸೀರೆ ಹಾಕ್ಕೊಳ್ಳೋದು ನೋಡಬೇಕು. ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಇನ್ನು ಬೆಳಗ್ಗೆ ಹೋಗ್ಬೇಕಾದ್ರೆ ಏನು ಹಾಕ್ಕೋತೀನಿ ಎಲ್ಲ ನಾಳೆ ವೀಡಿಯೋದಲ್ಲಿ, ನಾಳೆ ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.